ಇದರಲ್ಲಿ ಅದೇ ಸರ್ ಅದು ಅಣ್ಣ ಬಂದವರೆಲ್ಲ ಹೇಳ್ರಣ್ಣ. 5ನೇ ತಾರೀಕು ಜರ್ನಿದು ಹಾಂ ಬರೋಣ. அஞ்சே தேதி ஜனவரி வாங்க கண்டிப்பாக. சரி ಹಲೋ ರೇಷನ್ ಕಾರ್ಡು ಪೆನ್ಷನ್ ಎಲ್ಲ ಕ್ಯಾನ್ಸಲ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ದಂಡಿ ಮಾಡ್ತೇನೆ 5ನೇ ತಾರೀಕು. ನೀವು ಬರದೇ ಇದ್ರು ಕೂಡ ಬಂದವ್ರಿಗೆಲ್ಲ ಹೇಳಿ ಅಂಗಡಿ ಹತ್ರ. ಥ್ಯಾಂಕ್ ಯು. ಹಾಂ ಈಗ ಬಂದವ್ರಿಗೆಲ್ಲ ಸ್ವಲ್ಪ ತಿಳಿಸಿ ಅಲ್ಲ. ಸ್ವೀಟ್ ಸಾಪಿಡ್ರಿಲ್ಲ ಅದೇ ಪೆನ್ಷನ್ ರೇಷನ್ ಕಾರ್ಡ್ ಅಂತ ರೇಷನ್ ಕಾರ್ಡ್ நான் கேட்டா எம்எல்ஏ 1.5 மாசம் ஆயிட்டு நான் கேட்டேன். இது வரைக்கும் அது ஆன்சர் ரிப்ளைவே இல்லை, அது பேச்சே எடுக்கிறது இல்லை. இந்த பில்லு மார்க்கெட் யாருக்கு தேவைச்சு? இப்போ இங்க இருக்கிற மார்க்கெட் ரெடி பண்ண கொடுத்தா போதும். மெசேஜ் எல்லாம் சப்போர்ட் பண்ணுங்க மேடம். ಅಲ್ಲಿ ನೋಟಿಸ್ ಕೊಡ್ರಿ. ನಮಸ್ಕಾರ ನಮಸ್ಕಾರ. ಹಾ 5ನೇ ತಾರೀಕು ಧರಣಿ ಇದೆ. ಈ ರೇಷನ್ ಕಾರ್ಡ್ ಪೆನ್ಷನ್ ಎಲ್ಲ ಕ್ಯಾನ್ಸಲ್ ಮಾಡಿದಾರಲ್ಲ, ಅದಕ್ಕೋಸ್ಕರ ಅವ್ರಿಗೆಲ್ಲ ಕೊಡ್ಬೇಕು ಮತ್ತೆ ಪೆನ್ಷನ್ ರೇಷನ್ ಕಾರ್ಡ್ ಅಂತೇಳಿ ನಾನು ಧರಣಿ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ನೀವೆಲ್ಲ ಸಪೋರ್ಟ್ ಮಾಡಿ అన్నా. అన్నా మీ దగ్గరే వచ్చిందండి అన్న. 5వ తారీఖు ధరణి ఉందన్నా, బేసిక్ రాండి అన్న ప్లీజ్. రేషన్ కార్డులు అంతా తీసుకున్నారు కదా, దానికి తిరిగి ఇయ్యాల వాళ్ళకి అనేసి నేను పోరాటం పెట్టుకుని రండి అంతా మరికొండ. நமஸ்காரம் அண்ணா. அண்ணா 5ஆம் தேதி தண்ணி இருக்குது. சரி, இந்த ரேஷன் கார்டு பென்ஷன் கேன்சல் பண்ணிக்கிறாங்க. அப்புறம் நம்ம ஊர்ல இருக்கிற 60 ஏக்கர் நிலம் கோவிந்த் கவுட செஞ்சுட்டு இருக்கிறாங்க, அது கேன்சல் ஆகிட்டு போராட்டம். சரி சார், சரி சார். ஏய் நீங்க எல்லாம் சொல்லணும், எல்லாம் சொல்லிக்கிறது. அதெல்லாம் இதெல்லாம் உன்னதான் கேட்டுட்டேன். 2 ಪಿಂಚಣಿ ಮಂಚಲಾನ್ ಕೇಟ ಈ ರೇಷನ್ ಕಾರ್ಡು ಪೆನ್ಷನ್ ಅಂತ ಕ್ಯಾನ್ಸಲ್ ಮಾಡ್ಬಿಟ್ಟಾರಲ್ಲ, ಅದಕ್ಕೋಸ್ಕರ ಧರಣಿ 5ನೇ ತಾರೀಕು ಮರಿಗಳು ಎಲ್ಲ ಬಂದು. ಸರ್ ಇದು ಹೆಂಗದ ಅಂತ தெரியல சார். ಧರಣಿ ಅಲ್ಲ 5వ తారీఖు అంతా సపోర్ట్ చేయండి. కాపీ నేను తాగిలే మగ్లి సపోర్ట్ చేయండి. వచ్చిన వాళ్ళకంతా చెప్పండి. ಧರಣಕ್ಕೆ ವಾಂಗಣ ಎಲ್ಲ 5ನೇ ತಾರೀಕು ಧರಣಿ ಇದೆಯಣ್ಣ. ಎಲ್ಲ ಬಂದ ಅಂಗಡಿಗೆ ಬರೋರ್ಗೆಲ್ಲ ದಯಮಾಡಿ ಎಲ್ಲರೂ ಹೇಳ್ರಿ, ಪೆನ್ಷನ್ ಕ್ಯಾನ್ಸಲ್ ಮಾಡವ್ರೆ, ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡವ್ರೆ, ಫುಲ್ ಮಾರ್ಕೆಟ್ ಬೇಡ, ಇರೋ ಮಾರ್ಕೆಟ್ ಚೆನ್ನಾಗಿ ಮಾಡ್ರಿ ಅಂತ ಹೇಳ್ತಾ ಇದೀನಿ. ಆದ್ರೂ ಅಲ್ಲಿ ಕಟ್ಟಕ್ ಹೋಗ್ತಾ ಇದಾರೆ. ಸಾಕು, ಇನ್ನೊಂದು ಮಾರ್ಕೆಟ್ ಏನಕ್ಕಣ್ಣ, ಇಲ್ಲೇ ವ್ಯಾಪಾರ ಇಲ್ಲ. ಅದಕ್ಕೋಸ್ಕರ ಅದೆಲ್ಲ ಕೇಳ್ತಾ ಇದ್ದೀನಿ ನಾನು. ನನ್ನ ಹೋರಾಟಲ್ಲಿ ನೀವೆಲ್ಲ ನೋಡ್ತಾ ಇರಬಹುದು ಮೋಸ್ಟ್ಲಿ. ದಯವಿಟ್ಟು ಇದಕ್ಕೆಲ್ಲ ಸಪೋರ್ಟ್ ಮಾಡಿ. 5ನೇ ತಾರೀಕು நீங்கள் 5ஆம் தேதி வாங்கண்ணா, இந்த போராட்டத்துக்கு விசிட் வாங்கண்ணா. மார்க்கெட் ஓப்பன் ஆகக்கூடாது, எல்லாம் பண்ணுறது. ಅದೆಲ್ಲ ಕೊಡಬೇಕು ಅಂತ ಅಲ್ಲ, ಬಂದವರಿಗೆಲ್ಲ ಹೇಳಿ ನೀವು ಸಪೋರ್ಟ್ ಎತ್ತು ಹಿಡಿಯಿರಬೇಕು.
ಯೋಚನೆ ಮಾಡ್ತಾ ಇರ್ತೀನಿ ನನ್ನ ಹೋರಾಟ ರೇಷನ್ ಕಾರ್ಡ್ ಗೋವಿಂದ ಅದನ್ನೆಲ್ಲ ಬೇಡ ಅಂತ ನಾನು ಹೋರಾಟ ಮಾಡ್ತೇನೆ. ಅಲ್ಲಿ ನೋಡಿಸ್ಕೊಟ್ರಾ మాట్లాడు నువ్వు ఇన్ని మాట్లాడతావు నాకు కదా ఇంకేం అదేం టూరిజం మాట్లాడుతున్నావు కదా నీకు ఇచ్చే రైతుంది అయ్యే కదా ಈ ಎಮ್ಮೆಲ್ಯೆ ಗೋವಿಂದಗೌಡರು ಮಾಡ್ಕೊಡ್ತಾರೆ ಅದು ಹೋಗ್ಬಾರ್ದು ನಮ್ಮ ತಾಲೂಕವ್ರಿಗೆ ಉಳಿಬೇಕು ಅಂತೇಳಿ ನಾವು ಸ್ಟ್ರೈಕ್ ಮಾಡ್ತೀವಿ. ಬಂದವ್ರಿಗೆಲ್ಲ ಹೇಳಿ ಸಪೋರ್ಟ್ ಮಾಡಿ ಹೇಳಿ ಮಾಡ್ತೀವಿ. ರೇಷನ್ ಕಾರ್ಡ್ ರೇಷನ್ ಬುಧವಾರ ಏಯ್ ಜೊತೆಲಾಗಿ ಜೊತೆಲೆಲ್ಲ ಹೆಸರೇ ಬಾಣ ರೇಷನ್ ಕಾರ್ಡ್ ತೆಗೆದಿದ್ದಾರೆ ಅದಕ್ಕೋಸ್ಕರ ರಿಪೋರ್ಟ್ ಮಾಡಿ ಬೇಡ ವ್ಯಾಪಾರ ಮಾಡಿ ಆರಾಮಾಗಿ ಬಂದವ್ರಿಗೆ ಹೇಳಿ ಮತ್ತೆ ಅವ್ರು ಕೊಡ್ಬೇಕು ಅಂತ ನಾನು ಹೋರಾಟ ಮಾಡ್ತೀನಿ. ಹ್ಞೂ ನೀವು ಕರೆದ್ರೆ ಬಂದೇ ಬನ್ನಿ. ನೀವು ಊರಲ್ಲಿ ಹೇಳ್ರಿ ಹೇಳ್ತೀನಿ ನೀವು ದಯವಿಟ್ಟು ಎಲ್ಲರೂ ಬಂದ್ರಿ ಇವರು ತಿಳಿಸಿ ರೇಷನ್ ಕಾರ್ಡ್ ಬಂದಿಲ್ಲ ಅದಕ್ಕೆ ಹೋರಾಟ 5ನೇ ತಾರೀಕು ನೋಡು ನಾನು 5ನೇ ತಾರೀಕು ಮಾಡ್ತಾ ಇದ್ದೀನಿ ಎಲ್ಲರಿಗೂ ತಿಳಿಸ್ಕೊಂಡು ಬರ್ತಾ ಇದ್ದೀನಿ ಬಂದು ಮತ್ತೆ ಬರೋದು ಮಾಡಿ ಇನ್ನು ಹೋರಾಟ ಕೈಸಿ ಎಲ್ಲರಿಗೂ ಬಂದು ಸಪೋರ್ಟ್ ಮಾಡಬೇಕು. ಪೆನ್ಷನ್ வரணும் பில்லு மார்க்கெட் கட்டுக்கூடாது இன்சூரன்ஸ் மார்க்கெட்டு போடும் அப்புறம் 60 ஏக்கரா கோவிந்தகோட செஞ்சுக்கிட்டோம் எம்எல்ஏ அவங்க செஞ்சுக்கிட்டோம் அவங்க ரிலேஷன் அதனால போகிறாங்க. ಪೆನ್ಷನ್ ಎಲ್ಲ ಕ್ಯಾನ್ಸಲ್ ಅದಕ್ಕೆ ಕುಡುಕುನಿಂದ ಹೋರಾಟ ಎಲ್ಲ ನಾ ನಿಮ್ಮ ಅಂಗಡಿಗೆ ಬರೋದ್ರೆಲ್ಲ ಹೇಳ್ರಣ ಪೆನ್ಷನು ರೇಷನ್ ಕಾರ್ಡು ಸ್ಟಾಪ್ ಮಾಡಿದ್ದಾರೆ ಮತ್ತೆ ಕೊಡಬೇಕು ಅವ್ರಿಗೆ ಅಂತೇಳಿ ನಾನು ಹೋರಾಟ ಮಾರ್ಕೆಟಲ್ಲಿ ಸಪೋರ್ಟ್ ಮಾಡ್ರಿ ನೋಡಿಸ್ಕೊಡ್ರಿ ಅಂಗಡಿಗೆ ಬಂದ್ರೆ ಹೋರಾಟ
ತಾಲೂಕು ಆಫೀಸ್ ಇದೆ 1.5 ಪೈಸಾ ಕೊಡುನು ರೈತರಿಗೆಲ್ಲ ಹಾಕಿನ ಆ ಮಟನ್ ಅಮ್ಮ ಒಂದಾತ ಮಾರೋ ಅಂಗಡಿಗಳು ಬಂದಿಲ್ಲ ನಿಮ್ಮ ವ್ಯಾಪಾರ ಮಾಡಿಲ್ಲ ನಿಮ್ಮ ಅಂಗಡಿ ಬರೋರು ತಿಳಿಸಿ 5ನೇ ತಾರೀಕು ಬುಧವಾರ ಸಪೋರ್ಟ್ ಎಲ್ಲ ನಮ್ಮ ಬಾಳಿಗೆ ತಾನಣ್ಣ ಸರ್ ಅಂಗಡಿಗಳೆಲ್ಲ ಇಲ್ಲಿ ಅದೇ ತುಂಬ ಎಲ್ಲ ಸಪೋರ್ಟ್ ಜ್ಯೂಸ್ ವಾಂತಾರೆ ಇಲ್ಲಿಗೆ ಬಾ ಕೊಡಿ ನೋಟಿಸ್ ಕೊಡಿ ಅವ್ರು ಅಪ್ಪ ಅದೇ ವಿಸಿಟ್ ಮಾಡಿಬಿಟ್ಟು ಅದು ಅನ್ಸ್ತಿದೆ ಮಾಡಿದೆ ಸಿಟಿ ಆಯ್ತಾ అయిపోతాయి அப்புறம் இது ಸ್ಟ್ರೈಕ್ ಇದೆಯಲ್ಲ ರೇಷನ್ ಕಾರ್ಡ್ ತೆಗೆದುಬಿಟ್ಟಾರಲ್ಲ ಅದು ಮತ್ತೆ ಕೊಡಬೇಕು ಅಂತ ಸ್ಟ್ರೈಕ್. ಇವತ್ತು ನಾವು MG ಮಾರ್ಕೆಟಲ್ಲಿ ನಮ್ಮೆಲ್ಲ ಮುಖಂಡರುಗಳು ಪ್ರತಿ ಅಂಗಡಿಗಳ ಮಾಲೀಕರ ಬಳಿ ಬಂದು 5ನೇ ತಾರೀಕು ನಡೀತಕ್ಕಂಥ ಧರಣಿಯ ಕಾರ್ಯಕ್ರಮದ ಉದ್ದೇಶವನ್ನು ತಿಳಿಸ್ತಾ ಇದ್ದೀವಿ. ಈಗಾಗಲೇ ನಾವೆಲ್ಲ ಕಡೆ ತಿಳಿಸಿದ್ದೀವಿ. 4,000 ರೇಷನ್ ಕಾರ್ಡ್ ತೆಗೆದಿದ್ದಾರೆ, 14,500 ಪೆನ್ಷನನ್ನು ತೆಗೆದಿದ್ದಾರೆ. 60 ಎಕರೆ KG ಕೋಟೆಯಲ್ಲಿ ಶ್ರೀನಿವಾಸಪುರ ತಾಲೂಕಲ್ಲಿರ್ತಕ್ಕಂಥವ್ರಿಗೆಲ್ಲ ಇಲ್ಲೆಲ್ಲ ಇಲ್ಲಿನ ಅಧಿಕಾರಿಗಳು ಕೆಲವರು ಶಾಮೀಲಾಗಿ ಮತ್ತು ನಮ್ಮ ಇಲ್ಲಿನ ಶಾಸಕರು ಕೂಡ ಶಾಮೀಲಾಗಿದ್ದಾರೆ ಅಂತ ನಮ್ಗೆ ಅನುಮಾನ ಇದೆ. ಯಾಕಂದರೆ ಇಲ್ಲಿ ತನಕ ಅವರು ಬಾಯಿನೇ ಬಿಟ್ಟಿಲ್ಲ ಈ ಬಗ್ಗೆ. ಅದಕ್ಕಾಗಿ ಹೋರಾಟ ಮಾಡಿ ಸಾರ್ವಜನಿಕವಾಗಿ ಇದು ವಿಷಯ ಎಲ್ಲರಿಗೂ ಗೊತ್ತಾಗಬೇಕು. ಮತ್ತು ತಾಲೂಕು ಕಚೇರಿ ಮುಂದೆ ನಾವು ಧರಣಿ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಂತೇಳಿ ಸಾವಿರಾರು ಜನ ಸಂಖ್ಯೆಯಿಂದ ಬರುವಂಥ ನಿರೀಕ್ಷೆ ಇದೆ. ಅದಕ್ಕಾಗಿ ಮಾರ್ಕೆಟ್ವರೆಗೂ ಕೂಡ ಈ ವಿಷಯನ ತಿಳಿಸೋಣ. ಮಾರ್ಕೆಟ್ಗೆ ನೂರಾರು ಜನ ಸಾವಿರಾರು ಜನ ಬಂದು ಇಲ್ಲಿ ವ್ಯಾಪಾರ ಮಾಡ್ತಾರೆ. ಕ್ಷೇತ್ರದಲ್ಲಿ ಏನು ನಡೀತಾ ಇದೆ, ಎಷ್ಟು ಅಕ್ರಮಗಳು ನಡೀತಾ ಇದೆ, ಅನ್ಯಾಯಗಳು ನಡೀತಾ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮಾರ್ಕೆಟಲ್ಲಿ ನಮ್ಮ ಕರಪತ್ರವನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಮಾರ್ಕೆಟಲ್ಲಿ ಇಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರನೇ ಕಡಿಮೆ. ಅದನ್ನು ಬಿಟ್ಟು ಇವತ್ತು ಹುಲ್ ಮಾರ್ಕೆಟನ್ನು ಕೆಡವಿ ಅಲ್ಲಿ ಕೂಡ ಮಾರ್ಕೆಟ್ ಮಾಡಬೇಕು, ಕಟ್ಟಡ ಕಟ್ಟಬೇಕಂತ ಹೋಗಿದ್ದಾರೆ. ಅದಾಗಬಾರ್ದು ಅಂತೇಳಿ ಏನಕ್ಕೆ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ಇನ್ನೊಂದು ಬಿಲ್ಡಿಂಗ್ ಕಟ್ಟಿ ಅದು ಹಾಳು ಮಾಡೋಕ್ಕೆ ಈ ದುಡ್ಡು ಯಾರ್ದು? ಸಾರ್ವಜನಿಕರ ಟ್ಯಾಕ್ಸ್. ಈ ಟ್ಯಾಕ್ಸ್ನ ತಗೊಂಡೋಗಿ ಬ್ಯಾಂಕಲ್ಲಿ ಸಾಲ ಮಾಡೋದು, ಬ್ಯಾಂಕಲ್ಲಿ ಬಡ್ಡಿ ಸಮೇತ ಅವ್ರಿಗೆ ಕಟ್ಟೋದು. ಇಲ್ಲಿ ಏನೂ ಲಾಭ ಇಲ್ಲ. ಅದಕ್ಕಾಗಿ ಇಲ್ಲಿ ನಮ್ಮ ಹೋರಾಟ ಇಷ್ಟೇ. ನಮ್ಮ ಕ್ಷೇತ್ರದಲ್ಲಿ ನಡೀತಕ್ಕಂಥ ಅನ್ಯಾಯಗಳು ನಿಲ್ಲಬೇಕು. ಕಡು ಬಡವರಿಗೆ ಕೊಡ್ತಕ್ಕಂಥ ರೇಷನ್ ಕಾರ್ಡ್ ಮತ್ತೆ ವಾಪಸ್ ಕೊಡಬೇಕು. ಆಮೇಲೆ ವಯಸ್ಸಾದಂಥವ್ರಿಗೆ, ಅಂಗವಿಕಲರಿಗೆ, ವಿಧವೆಯವರಿಗೆ ನಿಂತೋಗಿರ್ತಕ್ಕಂಥ ಪೆನ್ಷನ್ನು ಮತ್ತೆ ವಾಪಸ್ ಬರಬೇಕು ಅನ್ನುವಂಥ ನಮ್ಮ ಆಗ್ರಹ ಇದೆ. ಅದಕ್ಕಾಗಿ ಈ ವಿಷಯವನ್ನು ಎಲ್ಲ ಅಂಗಡಿಗಳು ತಿಳಿಸಕ್ಕೆ ಬಂದಿದ್ದೀವಿ. ನಿನ್ನೆ ಎಲ್ಲ ವಾರ್ಡ್ಗಳಲ್ಲಿ ಹೋಗಿ ತಿಳಿಸಿದ್ದೀವಿ. ಇವತ್ತು ಹೋಗ್ತೀವಿ. ಬುಧವಾರ ನಡೀತಕ್ಕಂಥ 5ನೇ ತಾರೀಕಿನ ಧರಣಿ ಇದೆ. ಅದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಭಾಗವಹಿಸಬೇಕು. ಈ ಯಶಸ್ವಿ ಕಾರ್ಯಕ್ರಮವನ್ನು ನೀವೆಲ್ಲರೂ ಕೂಡ ಹಂಚ್ಕೊಳ್ಳಿಕ್ಕೆ ನೀವು ಪಾಲುದಾರರಾಗಬೇಕಂತೇಳಿ ನಿಮ್ಮೆಲ್ಲರಲ್ಲಿ ಕೂಡ ನಾನು ವಿನಂತಿ. ಸರ್, ಇವಾಗ 5ನೇ ತಾರೀಕೆ ನೀವು ಧರಣಿ ಇಟ್ಕೊಂಡಿದ್ದಾರೆ. 5ನೇ ತಾರೀಕೆ ಅಂಬೇಡ್ಕರ್ ಸ್ಟ್ಯಾಚ್ಯೂದು ಉದ್ಘಾಟನೆ ಬೇರೆ ಇದೆ ಸರ್. ಹೇಗೆ ಸರ್ ಇದೊಂದು ವಿಪರ್ಯಾಸ. ನಿಮಗೆಲ್ಲ ಗೊತ್ತಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವರೇನು ಭಾಳ ಈ ಕ್ಷೇತ್ರ ಶಾಸಕರು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದು ನಾನು ಯಾವತ್ತೂ ನೋಡಲಿಲ್ಲ. ಸರ್ಕಾರದ ಕಾರ್ಯಕ್ರಮ ಅಂತೇಳಿ ಮಾಡ್ತಾರೆ ಹೊರತು ನಿಜವಾಗ್ಲೂ ಅವ್ರ ಮನಸ್ಸಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವನೆಗಳು, ಸಿದ್ಧಾಂತಗಳು, ತತ್ವಗಳು ಅವರಲ್ಲಿ ಇಲ್ಲವೇ ಇಲ್ಲ. ಇದ್ದಿದ್ರೆ ಕೋಲಾರವ್ರು ಬಂದು ಇಲ್ಲಿ ಆಡಳಿತ ಮಾಡ್ತಾ ಇರಲಿಲ್ಲ. ಇವರೇ ಮಾಡ್ತಾಯಿದ್ರು ಆಡಳಿತ, ಇವರೇ ಮಾಡ್ತಾಯಿದ್ರು. 60 ಎಕರೆಗೆ ಉತ್ತರ ಕೊಡಲಿ. 60 ಎಕರೆಗೆ ಉತ್ತರ ಕೊಡದೇನೆ ಬೇರೆ ಎಲ್ಲ ಕೆಲಸಗಳು ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಮೂಲತಃ ಚಳುವಳಿಯಿಂದ ಬಂದಂಥವ್ರು. ದಿನಾ ನಮ್ಮ ದೇವರು ಅಂತ ನಾವು ಪೂಜೆ ಮಾಡ್ತಕ್ಕಂಥವ್ರು.
ನಮ್ಮ ಜೊತೆ ಇರ್ತಕ್ಕಂಥವ್ರು ಈ ಕ್ಷೇತ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1954ರಲ್ಲಿ ಬಂದು ಹೋಗಿದ್ದ ಕರ್ಮಭೂಮಿ ಇದು. ಇದೆಲ್ಲ ನಮ್ಗೆ ತಿಳಿದಿದೆ. 5ನೇ ತಾರೀಕು ಮಾಡ್ತಾರೆ, ಸಂತೋಷ ಮಾಡಲಿ, ನಮ್ಮ ವಿರೋಧ ಏನಿಲ್ಲ. ಆದರೆ ನಮ್ಮ ಹೋರಾಟ ಇನ್ನೂ ತೀವ್ರಗತಿಯಲ್ಲಿ ನಾವು ಮಾಡ್ತೀವಿ. ಡೈವರ್ಟ್ ಮಾಡೋದಕ್ಕೆ ಇಡೀ ಕ್ಷೇತ್ರ ಜನ ಅವರೇನು ವ್ಯಾಪಾರ ಕೊಟ್ಕೊಂಡಿದ್ದಾರೇನು, ಅದೆಲ್ಲ ಏನಿಲ್ಲ. ಅವ್ರ ಕೆಲಸ ಅವ್ರು ಮಾಡಲಿ, ನಮ್ಮ ಹೋರಾಟ ನಾವು ಮಾಡ್ತೀವಿ. ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿರೋದು ಈ ಕ್ಷೇತ್ರದ ಶಾಸಕ. ಮೊದಲು ಉತ್ತರ ಕೊಡಿ. 60 ಎಕರೆ ಏನಾಯಿತು, ಯಾರ ಹೆಸರಲ್ಲಿ ಮಾಡಿದ್ದೀರಿ, ಯಾರ ಹಿಂದೆ ಇದ್ದೀರಿ, ಅದಕ್ಕೆ ಪೂರ್ವಕವಾಗಿ ನೀವು ಯಾವ್ಯಾವ ಅಧಿಕಾರಿಗಳಿಗೆ ಏನು ದಾಖಲೆಗಳನ್ನು ಮಾಡಿದ್ದೀರಿ ಅನ್ನೋದು ನಮಗೆ ಸಾರ್ವಜನಿಕವಾಗಿ ಬಹಿರಂಗ ಆಗಬೇಕು. ಕ್ಷೇತ್ರದ ಶಾಸಕರು ಅವರು ಉತ್ತರದಾಯಿತ್ವ ಇದೆ ಇಲ್ಲೋ, ಅವ್ರಿಗೆ ಉತ್ತರ ಕೊಡಬೇಕೋ ಬೇಡವೋ, ಕೊಡಬೇಕಲ್ಲ. ಇದುವರೆಗೂ ಏನನ್ನ ಬಾಯ್ಬಿಟ್ಟಿದ್ದೀರಾ 60 ಎಕರೆ ಬಗ್ಗೆ? ಪೆನ್ಷನ್ ಅದಾಲತ್ ಬೇಕಾಗಿತ್ತಾ? ರೇಷನ್ ಕಾರ್ಡ್ಗೆ ಅದಾಲತ್ ಬೇಕಾಗಿತ್ತಾ? ಅವರಪ್ಪ ಮಂತ್ರಿ, ಅದಕ್ಕೆ ಹೋಗಿ ಕುತ್ಕೊಂಡು ಅಧಿಕಾರಿಗಳನ್ನ ಕರೆದುಬಿಟ್ಟು ಒಂದು ಸ್ಪೆಷಲ್ ಮೀಟಿಂಗ್ ಮಾಡಿ ಒಂದು ಸುತ್ತೋಲೆ ಇಮಿಡಿಯೇಟಾಗಿ ಹೊಡಿಸ್ಬೇಕಾಗಿತ್ತು. ಇಂಥದ್ದು ಎಷ್ಟಾಗಿಲ್ಲ. ಸರ್ಕಾರದಲ್ಲಿ ಆಗಿರೋ ಆದೇಶಗಳನ್ನು ವಿಡ್ರಾ ಮಾಡಿಕೊಂಡು ಇರೋಂಥದ್ದನ್ನೇ ಮುಂದುವರಿಸ್ಕೊಂಡು ಹೋಗಿರೋ ಆದೇಶಗಳು ಎಷ್ಟಿಲ್ಲ ಈ ರಾಜ್ಯದಲ್ಲಿ ಹೇಳ್ರಿ. ಆಗಿದ್ದಾವೆ, ನೂರಾರು ಸಾವಿರಾರು ಆದೇಶಗಳಾಗಿದ್ದಾವೆ. ಇದೇನು ಮಹಾ ದೊಡ್ಡ ವಿಷಯ ಏನಲ್ಲ. ಆದರೆ ಈ ಜನರನ್ನು ಮರುಳು ಮಾಡೋದಕ್ಕೆ ಅವ್ರನ್ನ ಕರೆಯೋದು, ವಯಸ್ಸಾದಂಥವ್ರನ್ನ, ಅಂಗವಿಕಲರನ್ನ, ವಿಧವೆಯರನ್ನ, ಹೊಟ್ಟೆಗೆ ಊಟ ಇಲ್ಲ, ಅನ್ನ ಇಲ್ಲದವ್ರಿಗೆ ರೇಷನ್ ಕೊಡೋದನ್ನ ಇವ್ರನ್ನೆಲ್ಲ ತೆಗೆದುಬಿಟ್ಟು 5 ಗ್ಯಾರಂಟಿನ ತುಂಬಿಸ್ಲಿಕ್ಕೆ ಇವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಿ ನೀವು. ಅದಕ್ಕೆ ಉಳಿದ ಎಲ್ಲ ವಿಷಯನ 5ನೇ ತಾರೀಕು ನಾನು ಅಲ್ಲಿ ಮಾತಾಡ್ತೀನಿ. ಇದಕ್ಕೆ MLA ಉತ್ತರ ಕೊಡಲಿ. ಜಲ್ಲಿ ಕ್ರಷರ್ ಬಗ್ಗೆ ಏನು ಹೇಳ್ತೀವಿ ಸರ್? ಯಾವುದೋ ಈಗಾಗಲೇ ನಮಗೆ ಬಂದ ಮಾಹಿತಿ ಪ್ರಕಾರ ಈ ಕ್ಷೇತ್ರದ ಶಾಸಕರು ಒಂದು ಗ್ರಾನೈಟ್ ಫ್ಯಾಕ್ಟ್ರಿ ಕ್ರಷರ್ ಮಾಡಬೇಕಂತೇಳಿ ತರಾತುರಿಯಲ್ಲಿ ಹಿಂದೆ ಇದ್ದಂಥ ಮೊನ್ನೆ ತಾನೇ ಈ ಜಿಲ್ಲೆಯಿಂದ ನಿರ್ಗಮ ಆಗಿದ್ದಂಥ ಜಿಲ್ಲಾಧಿಕಾರಿಗಳು ಸಹಿ ಮಾಡಿದ್ದಾರೆ ಅಂತ ಅನುಮಾನ ಇದೆ. ಎಲ್ಲಿ ಮಾಡ್ತಾರೋ ಯಾರ ಹೆಸರಲ್ಲಿದೆ ಅಂತೇಳಿ ನೋಡೋಣ. ಮುಂದಿನ ದಿನಗಳು ಅವು ಕೂಡ ಬೀದಿ ಬರ್ತದೆ, ನಿಮ್ಗೆ ತಿಳಿಸ್ತೀವಿ ನಾವು. ನಮಸ್ಕಾರ ಅಣ್ಣ. அன்பார்ந்த தாய்மார்களே, வாலிபர்களே, பெரியவர்களே, KGFல இருக்கிற எல்லா அனைவருக்கும் நான் நன்றி சொல்கிறேன், வணக்கம் சொல்கிறேன். ஏன்னா 5ஆம் தேதி, இதே ஆகஸ்ட் 5ஆம் தேதி நடக்க போகிற ஒரு போராட்டத்தில் நீங்கள் எல்லாம் கலந்துக்கணும். விஷயம் என்னென்னா 4000 ரேஷன் கார்டு இந்த கவர்மெண்ட், ஆனால் இங்கே இருக்கிற MLA கவர்மெண்ட்டும் அவங்கள தான், அவங்க அப்பா மந்திரி. அதுக்கு அப்புறம் 14,500 பேருக்கு பென்ஷன் நிற்க வச்சுருக்கிறாங்க. இதெல்லாம் திருப்பி அவங்களுக்கு வாபஸ் கொடுக்கணுன்ட்டு நாங்கள் போராட்டம் எடுத்துருக்குறோம். அது கூட 60 ஏக்கர் நிலம் நம்ம தாலுக்கில் இருக்கிற நிலத்தை அங்கே கோவிந்தகூட இருக்கிற ஏரியா என்ன இருக்குது, அந்த ஏரியாவில் இருக்கிற அவங்க ரிலேஷனுக்கு எல்லாம் இந்த ஃபேக் டாக்குமெண்ட் க்ரியேட் பண்ணி அவங்க பேரில் செஞ்சுருக்கிறாங்க. அதை திருப்பி வாபஸ் பண்ணணும். எந்தெந்த ஆஃபீஸர் இதில் இன்வால்மெண்ட் இருக்கிறாங்களோ அவங்க மேலே கிரிமினல் கேஸ் புக் ஆகணும் அப்படின்ட்டு நாங்கள் போராட்டம் பண்ணியிருக்கிறோம். இது ஸ்டார்டிங் 3 சப்ஜெக்ட் மட்டும். இன்னும் நிறைய சப்ஜெக்ட் இருக்குது. நாங்கள் ஸ்டெப் பை ஸ்டெப் எல்லாம் கூட ஜனங்க மத்தியத்தில் இதை எடுத்துகிட்டு வரோம். நம்ம KGFல இருக்கிற எல்லாருமே தயவுசெய்து இந்த மாதிரி போராட்டத்துக்கு நீங்கள்லாம் சப்போர்ட் பண்ணணும். எனக்கு நீங்கள்லாம் சப்போர்ட் பண்ணி இந்த போராட்டம் எஸ்எஸ்வி இன்னும் சக்ஸஸ் ஆகிறதுக்கு நீங்கள் எனக்கு ஒத்துழைப்பு கொடுக்கணுன்ட்டு உங்களுக்கெல்லாம் நன்றி சொல்கிறேன். நிறைய விஷயத்தை எதிர்த்து இந்த மாதம் ஆகஸ்ட் 5ஆம் தேதி நம்ம சர்க்கிள்லேருந்து தாலுக்கா ஆஃபீஸ் வரைக்கும் ரெஜிஸ்ட்ரேஷன் போட்டோம். அது எல்லாரும் கூப்பிட்டு எனக்கு நிறைய பேர் முன்னிக்கே வரல, அது எனக்கு தெரியும். இன்றைக்கி எல்லாம் அன்றைக்கி வரணும். சர்க்கிள்லேருந்து தாலுக்கா ஆஃபீஸ் ரெஜிஸ்ட்ரேஷன் வந்து அவங்க தரலாம் பண்ணி அதை எத்தனை மணிக்கு அது வந்து அதெல்லாம் நோட்டீஸ் கேட்டு ಈಗ 5ನೇ ತಾರೀಕು ವಿಜಯಕುಮಾರಣ್ಣ ಹೇಳಿದಂಗೆ ಸೂರ್ಯಲ್ಮೆ ಸರ್ಕಲಿಂದ ತಾಲೂಕು ಆಫೀಸ್ವರೆಗೂ ಮೆರವಣಿಗೆ ಮಾಡಿ ತಾಲೂಕು ಆಫೀಸ್ ಮುಂದೆ ಡೆಲ್ಲಿ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ 14,500 ಜನಕ್ಕೆ ಪೆನ್ಷನ್ ತೊಗೊಂಡಿದ್ದೀವಿ ನಮ್ಮ ಇಡೀ ನಮ್ಮ KGF ತಾಲೂಕು. 4,000 ರೇಷನ್ ಕಾರ್ಡು. ಮತ್ತು ಇಲ್ಲಿರೋರಿಗೆ ಸೈಟ್ ಇಲ್ಲ, ಮನೆ ಇಲ್ಲ. ಇಲ್ಲಿರೋರು ಕೊಡ್ಬೋದಾಗಿತ್ತಲ್ಲ. ಶ್ರೀನಿವಾಸಪುರ ತಾಲೂಕು 60 ಕಿಲೋಮೀಟ್ರ್ ದೂರ ಇದೆ. ಅಲ್ಲಿವರೆಗೆ ನಿಮ್ಮೆಲ್ಲ ಜಮೀನು ಮಾಡಿಕೊಟ್ಟಿದ್ದಾನೆ ಅಂದರೆ ನೀವೇ ಯೋಚನೆ ಮಾಡಿರಿ. MLA ಈ ತಾಲೂಕಲ್ಲಿ ಇನ್ನೆಷ್ಟು ಜಮೀನು ಲೂಟಿ ಮಾಡಿದ್ದಾರೆ. ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದು ಮಾತು ಮಾತಾಡಿಲ್ಲ. 1.5 ತಿಂಗಳಿಂದ ಕೇಳಿದ್ದೀನಿ ನಾನು ಇದನ್ನು. ಇದುವರೆಗೂ MLA ಬಾಯಲ್ಲಿ ಇದುವರೆಗೂ ನಾನು ಮಾಡಿದ್ದೀನಿ, ನಾನು ಮಾಡಿಲ್ಲ, ಇಲ್ಲ ಒಂದು ವೇಳೆ ಮಾಡಿದರೆ ಅದು ಕಾನೂನಿಗೆ ಕ್ರಮ ತಗೊಳ್ತು ಒಂದು ಮಾತು ಹೇಳಿಲ್ಲ. ಅದಕ್ಕೆ ನಾವು ಪ್ರಯತ್ನ ಇಟ್ಕೊಂಡಿದ್ದೀವಿ. ದಯಮಾಡಿ ಬಂದು ಎಲ್ಲ ಸಪೋರ್ಟ್ ಮಾಡಿದ್ದೀನಿ. ಎಲ್ಲ ಹಿಂಗೆ ಇಟ್ಕೊಂಡು ಎಲ್ಲ ಒಟ್ಟಿಗೆ